ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ನೀಡಿದ ಮೀಸಲಾತಿಯ ಮುಖ್ಯ ಉದ್ದೇಶ ಸಾಮಾಜಿಕ ಸಮಾನತೆ ತರುವುದಾಗಿತ್ತು. ಆದರೆ ಕಳೆದ ಕೆಲವು ದಶಕಗಳ ಇತಿಹಾಸವನ್ನು ನೋಡಿದರೆ ಮೀಸಲಾತಿಯ ಫಲ ಇಡೀ ಸಮುದಾಯಕ್ಕೆ ಸಮಾನವಾಗಿ ಹಂಚಿಕೆಯಾಗಿಲ್ಲ. ನಮ್ಮ ಸಮುದಾಯದಲ್ಲಿರುವ ಅತ್ಯಂತ ಹಿಂದುಳಿದ ಹಾಗೂ ವಂಚಿತರಿಗೆ ಇಂದಿಗೂ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಜೊತೆಗೆ ಎಲ್ಲರೂ ನಮ್ಮ ಸಮುದಾಯವನ್ನು ಸುಲಿಯಲು ಯತ್ನಿಸುತ್ತಿದ್ದಾರೆ ಎಂದು ಮಾಜಿ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಹೇಳಿದರು. ದಾಸನಪುರ ಹೋಬಳಿಯ ತೋಟದ ಗುಡ್ಡದಹಳ್ಳಿಯ ನರಸಪ್ಪ ಸರ್ಕಲ್ನಲ್ಲಿ ಒಳ ಮೀಸಲಾತಿ ಹೋರಾಟಗಾರರಾದ ತೋಟದ ಗುಡ್ಡದಹಳ್ಳಿ ನರಸಿಂಹಮೂರ್ತಿರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸಂಪೂರ್ಣ ಒಳ ಮೀಸಲಾತಿಗಾಗಿ ಹೋರಾಟಗಾರರ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಈ ವೇಳೆ ಮಾತನಾಡಿದ ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜು, ಒಳ ಮೀಸಲಾತಿ ಎಂದರೆ ಯಾರಿಗೋ ಸಿಗುವ ಹಕ್ಕನ್ನು ಕಸಿದುಕೊಳ್ಳುವುದಲ್ಲ, ಬದಲಿಗೆ ಸಾಲಿನಲ್ಲಿ ಕೊನೆಯಲ್ಲಿ ನಿಂತಿರುವ ಧ್ವನಿಯಿಲ್ಲದ ಅತ್ಯಂತ ದುರ್ಬಲ ವರ್ಗದ ಕೈ ಹಿಡಿದು ಮುನ್ನಡೆಸುವುದಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರಗಳಿಗೆ ಕಾನೂನಾತ್ಮಕ ಹಕ್ಕಿದೆ ಎಂದು ಸ್ಪಷ್ಟ ತೀರ್ಪು ನೀಡಿದ್ದರೂ ಸರ್ಕಾರವು ಕೆಲವರ ಕುಮ್ಮಕ್ಕಿನಿಂದ ಒಳ ಮೀಸಲಾತಿ ಜಾರಿ ಮಾಡಲು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಹೇಳಿದರು. ಒಳ ಮೀಸಲಾತಿ ಹೋರಾಟಗಾರರಾದ ತೋಟದ ಗುಡ್ಡದಹಳ್ಳಿ ನರಸಿಂಹಮೂರ್ತಿರವರು ಮಾತನಾಡಿ, ಒಳ ಮೀಸಲಾತಿ ವಿಷಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮುಖ್ಯ ಉದ್ದೇಶವಾದ ಸಮಾನತೆ ದೊರೆಯಬೇಕಾದರೆ ಸರ್ಕಾರಗಳು ಯಾವುದೇ ರಾಜಕೀಯ ಲೆಕ್ಕಾಚಾರ ಮಾಡದೆ ಕೂಡಲೇ ವೈಜ್ಞಾನಿಕ ದತ್ತಾಂಶಗಳ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿಗೆ ತರಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವದ ಆಶಯ ಈಡೇರಲು ಸಾಧ್ಯ. ರಾಜ್ಯದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಕಾರ್ಯಕ್ರಮದ ಪ್ರಯುಕ್ತ ತೋಟದ ಗುಡ್ಡದಹಳ್ಳಿಯ ಪ್ರಮುಖ ರಾಜಬೀದಿಗಳಲ್ಲಿ ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದುದ್ದಕ್ಕೂ ನೆಲಮಂಗಲದ ಸಿಂಚನ ಕಲಾ ತಂಡದವರು ಭೀಮಗೀತೆಗಳ ಗಾಯನ ನಡೆಸಿಕೊಟ್ಟರು. ಇದೇ ವೇಳೆ ಒಳ ಮೀಸಲಾತಿ ಹೋರಾಟಗಾರರಿಗೆ ಮತ್ತು ದಲಿತ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜು, ಮಾಜಿ ಕೇಂದ್ರ ಸಚಿವರಾದ ನಾರಾಯಣ ಸ್ವಾಮಿ, ಒಳ ಮೀಸಲಾತಿ ಮುಖ್ಯ ಹೋರಾಟಗಾರರಾದ ಮಾರಸಂದ್ರ ಮುನಿಯಪ್ಪ, ಡಾಕ್ಟರ್ N ಮೂರ್ತಿ, ಮಾದಿಗ ದಂಡೋರ ಶಂಕರಪ್ಪ, ಭಾಸ್ಕರ್ ಪ್ರಸಾದ್, ಡಾಕ್ಟರ್ ಭೀಮರಾಜು, ಕೇಶವಮೂರ್ತಿ, ವಕೀಲರಾದ ಅರುಣ್ ಕುಮಾರ್, ಕನಕೇನಹಳ್ಳಿ ಕೃಷ್ಣಪ್ಪ ಹಾಗೂ ಸಮಾಜದ ಸಾಹಿತಿಗಳು, ಹಿರಿಯ ಹೋರಾಟಗಾರರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಕೆಂಪರಾಜು, ಪೀಣ್ಯ, ದಾಸರಹಳ್ಳಿ. ಮೋಸ ಮಾಡಬಹುದು ಅಂತ ಅದು ಅನೇಕ ಹೋರಾಟಗಾರರು ತಮ್ಮ ಸಮಯವನ್ನ ಅನೇಕ ಮಾದಿಗರ ಯುವಕರನ್ನ ಹೋರಾಟದಲ್ಲಿ ಭಾಗವಹಿಸುವಂತೆ ಮಾಡಿ ಇಡೀ ಸರ್ಕಾರ ಮಾದಿಗರ ಬಗ್ಗೆ, ಮಾದಿಗರ ಹೋರಾಟಗಾರರ ಮತ್ತು ಮಾದಿಗರ ಸಮಸ್ಯೆಗಳ ಬಗ್ಗೆ ಒಂದೆಡೆ ಚರ್ಚೆ ಮಾಡುವಂತೆ ಮಾಡಿದಂತ ಅನೇಕ ಮಹನೀಯರಿಗೆ ಮಾದಿಗ ಸಮುದಾಯ ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸುತ್ತದೆ, ಪಾದಗಳಿಗೆ ನಮಸ್ಕಾರವನ್ನು ತಿಳಿಸುತ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾಗಿದ್ದಂಥ ಶ್ರೀ ಸಿದ್ದರಾಜ ಸ್ವಾಮೀಜಿಗಳು ಭಾಗವಹಿಸಿದ್ದಾರೆ. ವೇದಿಕೆಯಲ್ಲಿ ಮೂರ್ತಿರವರು, ಮಾಸನ ಮುನಿಯಪ್ಪನವರು, ಭಾಸ್ಕರ್ ಅವರು, ಅರುಣ್ ಕುಮಾರ್ ಅವರು, ಭೀಮರಾಜರವರು, ಕೇಶಮೂರ್ತಿರವರು, ಕನಕೇನಹಳ್ಳಿ ಕೃಷ್ಣಪ್ಪನವರು, ವೇದಿಕೆಯಲ್ಲಿ ಇರ್ತಕ್ಕಂಥ ಅನೇಕ ಹೋರಾಟಗಾರರು ತಮ್ಮನ್ನು ಮಾತಾಡೋದು ಇದ್ದಾರೆ. ನಮ್ಮ ಮುನಿಯಪ್ಪನವ್ರು ಮಾತಾಡಿದ್ಮೇಲೆ ಯಾವ್ದು ಮಾತಾಡಬೇಕು ಅಂತ ಯಾವುದು ಬಿಟ್ಟೇ ಇಲ್ಲ. ಅವರು ಇತಿಹಾಸವನ್ನು ಓದಿ ಬಿಡ್ತಾರೆ. ಅವರು ಇಲ್ಲ ಇತಿಹಾಸ 1905ರಿಂದ 2026 ಇವತ್ತಿನ ದಿನಾಂಕದವರೆಗೂ ಅವ್ರು ಮಾತಾಡ್ಬಿಟ್ಟಿರ್ತಾರೆ. ಅಂದ್ರೆ ಅವರ ಸಂಬಂಧಗಳು, ಈ ದೇಶದಲ್ಲಿ, ರಾಜ್ಯದಲ್ಲಿ ಯಾವ ರೀತಿ ಹೋರಾಟಗಳು ನಡೀತು, ಮೀಸಲಾತಿಯ ಬಗ್ಗೆ ಯಾವ ಚರ್ಚೆ ಪ್ರಾರಂಭ ಆಯಿತು, ಯಾರು ಮೀಸಲಾತಿ ಕೊಟ್ಟರು, ಮೀಸಲಾತಿ ಅವಶ್ಯಕತೆ ಇದೆಯಾ, ಮೀಸಲಾತಿ ಅವಶ್ಯಕತೆ ಇದ್ದಾಗ ಮೀಸಲಾತಿ ಕೊಟ್ಟ 121 ವರ್ಷ ಮೀಸಲಾತಿ ಈ ದೇಶಕ್ಕೆ ಪರಿಚಯ ಮಾಡಿದ 121 ವರ್ಷ ಏನ್ ಪರಿಣಾಮ ಬೀರಿದೆ, ಮೀಸಲಿಂದ ಏನ್ ಪ್ರಭಾವಿತರಾಗಿದ್ದೀರಿ, ಶೋಷಿತರಿಗೆ ಅಸ್ಪೃಶ್ಯರಿಗೆ ಮೀಸಲಾತಿ ಎಷ್ಟು ಪ್ರಯೋಜನ ಆಗಿದೆ, ಇಷ್ಟು ವರ್ಷಗಳ ಕಾಲ ಅನೇಕ
ನಾಗರಿಕ ಸರ್ಕಾರಗಳು ಸಂವಿಧಾನ ಮೀಸಲಾತಿಯ ಬಗ್ಗೆ ಪ್ರತಿ ಬಜೆಟ್ ಅಲ್ಲಿ, ಅದು ರಾಜ್ಯ ಇರ್ಬೋದು ಕೇಂದ್ರದಲ್ಲಿ ಇರ್ಬೋದು, ಪ್ರತಿ ಬಜೆಟ್ ಅಲ್ಲಿ ಮಾತಾಡ್ತಾರೆ. ಶೋಷಿತರಿಗೆ ಮೀಸಲಾತಿಯಿಂದ ಬರುವಂತ ಬಜೆಟ್ ಅಲೋಕೇಶನ್ ಏನಾಗಿದೆ, ಏನಾಗ್ತದೆ ಅಂತೇಳಿ 35 ವರ್ಷಗಳ ಕಾಲ ಮೀಸಲಾತಿಯಿಂದ ವಂಚನೆಗೆ ಒಳಗಾದಂತ ಮಾದಿಗರ ಬಗ್ಗೆ ಅನೇಕ ಹೋರಾಟಗಾರರು ದಕ್ಷಿಣ ಭಾಗದಲ್ಲಿ ವಿಶೇಷವಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಾಯಕರು ಕೇವಲ ರಾಜ್ಯದ ಗಮನ ಅಲ್ಲ, ದೇಶದ ಗಮನವನ್ನು ಸೆಳೆದಾಗ್ಲೂ ಸಹ ಒಳ ಮೀಸಲಾತಿ ಸಂವಿಧಾನದಲ್ಲಿ ಅಡಕ ಆಗಿದೆ, ಅವಕಾಶಗಳಿದೆ. ಒಳ ಮೀಸಲಾತಿ ಈ ದೇಶದ ರಾಜ್ಯಗಳ ಜವಾಬ್ದಾರಿ, ಮ್ಯಾಂಡೇಟರಿ, ಕೊಡಲೇಬೇಕು. ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇದೆ.